ಕನ್ನಡ ನಾಡಿಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಕನ್ನಡ ನಾಡಿಯ ಟಾಪ್ ಸ್ಟೋರಿಯಲ್ಲಿ ಮೊದಲಿಗೆ ಗಂಡ ಹೆಂಡತಿ ಜಗಳದ ಸ್ಟೋರಿಯನ್ನ ನೋಡೋಣ. ಅದು ಗಂಡ ಹೆಂಡತಿ ಜಗಳ. ಲೋಕಾರೂಢಿ ಮಾತಿನಂತೆ ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅನ್ನುವಂತ ಆಗ್ಬೇಕಾಗಿತ್ತು. ಆದ್ರೆ ಅಲ್ಲಿ ಅದಾಗ್ಲಿಲ್ಲ. ರೊಚ್ಚಿಗೆದ್ದ ಗಂಡ ಮಾಡಿದ್ದೇ ಬೇರೆ. ಸಂಸಾರದಲ್ಲಿನ ಕಲಹದಿಂದ ವಾಯು ವಿಹಾರಕ್ಕೆ ಹೋಗಿದ್ದ ಹೆಂಡತಿ ವಾಪಸ್ ಬರಲೇ ಇಲ್ಲ. ಸಮಯ ಬೆಳಗ್ಗೆ 6 ಗಂಟೆ. ಸ್ಥಳ ಹೊಳೆ ಆಲೂರು, ಗದಗ. ರಸ್ತೆಯಲ್ಲಿ ಹೆಣವಾಗಿ ಬಿದ್ದಿರೋ ಮಹಿಳೆ, ಸುತ್ತಲೂ ನೆರೆದಿರೋ ಜನ, ಸಂಬಂಧಿಕರ ಆಕ್ರಂದನ. ಗದಗ ಜಿಲ್ಲೆ ರೋಣ ತಾಲೂಕಿನ ಹೊಳೆ ಆಲೂರು ಗ್ರಾಮದಲ್ಲಿ ಬೆಳಗ್ಗೆ 6 ಗಂಟೆ ಸಮಯದಲ್ಲಿ ಮಹಿಳೆಯೊಬ್ಬಳು ಭೀಕರವಾಗಿ ಕೊಲೆಯಾಗಿದ್ಲು. ಕೊಲೆ ಜಾಡು ಹಿಡಿದು ಹೊರಟ ಪೊಲೀಸರಿಗೆ ಸಿಕ್ಕಿದ್ದು ಈತ. ಇವನು ಬೇರೆ ಯಾರೂ ಅಲ್ಲ, ಕೊಲೆಯಾದ ಮಹಿಳೆಯ ಪತಿ. ಈಕೆ ಹೆಸರು ಲಕ್ಷ್ಮಿ, ಗಂಡನ ಹೆಸರು ಲೋಕೇಶ್. 10 ವರ್ಷದ ಹಿಂದೆ ಮದುವೆಯಾಗಿ 3 ಮಕ್ಕಳನ್ನ ಪಡೆದಿದ್ದ ಈ ದಂಪತಿ ಬಾಳಲ್ಲಿ 3 ತಿಂಗಳಿಂದ ಬಿರುಗಾಳಿ ಬೀಸಿತ್ತು. ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತಾರೆ. ಆದ್ರೆ ಈ ಸಂಸಾರದಲ್ಲಿ ಅದು ಆಗ್ಲೇ ಇಲ್ಲ. ತನ್ನ ಗಂಡನಿಗೆ ಬೇರೊಬ್ಬರ ಜೊತೆ ಅಕ್ರಮ ಸಂಬಂಧ ಇದೆ ಅಂತ ಪತ್ನಿ ಲಕ್ಷ್ಮಿ ಊರ ಹೆಂಗಸರ ಜೊತೆ ಮಾತಾಡ್ತಿದ್ಲಂತೆ. ಇದರಿಂದ ರೊಚ್ಚಿಗೆದ್ದ ಪತಿ ಲೋಕೇಶ್ ಕಳೆದ ರಾತ್ರಿ ಜಗಳ ಮಾಡಿದ್ದಾನೆ. ಆದ್ರೆ ಬೆಳಗ್ಗೆ ಆ ಜಗಳ ಕೊಲೆಯಲ್ಲಿ ಅಂತ್ಯವಾಗಿತ್ತು. ಮುಂಜಾನೆ ವಾಯು ವಿಹಾರಕ್ಕೆ ಹೋಗಿದ್ದ ಪತ್ನಿಯನ್ನ ಹಿಂಬಾಲಿಸಿ ದೊಣ್ಣೆ ಹಾಗೂ ಇಟ್ಟಿಗೆಯಿಂದ ಹೊಡೆದು ಕೊಲೆ ಮಾಡಿದ್ದ. ಮೊದಲ್ ಚಲೋನ ಐತ್ರಿ ಮೊದಲ್ ಚಲೋನ ಐತ್ರಿ. ಈಗ ಇತ್ತಿತ್ಲಾಗ ಜಾಡಾಕತ್ರಿ ಅವ ಜಾಡಾಕತ್ತಿ ಅಂತ ಅವ್ ಜಗಳ ಮಾಡಕ ನಾವ್ ಅಲ್ಲೇ ಅಂದ್ರಿ ಈಕೆ ಹೋಗಕ್ಕ. ನಾವ್ 3 ಮಕ್ಳ ಅದಾವ, ಚಂದ ಗಂಡ ಮನೆ ಬಾಳ ಮಾಡು ಅಂತೇಳಿ ಆಕಿಗೆ ಹೇಳ್ಕೊಂಡು ಕರ್ಕೊಂಡು ಬಂದಿವ್ರಿ. ಕರ್ಕೊಂಡ್ ಬಂದು ಬಿಟ್ಟು 1 ತಿಂಗಳಾತ್ರಿ ನಾವು ಹೋಗಿ ಈ ನಮ್ಮನೆಗೆ ನೋಡ್ರಿ ಸರ್. ಲೋಕೇಶ್ನ ರೌದ್ರಾವತಾರಕ್ಕೆ ಪತ್ನಿ ಲಕ್ಷ್ಮಿ ರಕ್ತದ ಮಡುವಿನಲ್ಲಿ ವಿಲವಿಲ ಒದ್ದಾಡಿ ಪ್ರಾಣ ಬಿಟ್ಟಿದ್ಲು. ಈ ಮುಂಚೆಯೂ ಇಬ್ಬರ ನಡುವೆ ಜಗಳವಾಗಿತ್ತು. ಕುಟುಂಬಸ್ಥರು ರಾಜಿ ಮಾಡಿ ಒಂದು ಮಾಡಿದ್ರು. ಆದ್ರೆ ಈ ಬಾರಿ ಪತಿ ಪತ್ನಿಯನ್ನೇ ಮುಗಿಸ್ಬಿಟ್ಟಿದ್ದಾನೆ. ಅಪ್ಪನ ಕೃತ್ಯಕ್ಕೆ 3 ಮಕ್ಕಳು ತಾಯಿ ಮಮತೆಯನ್ನ ಕಳ್ಕೊಂಡಿವೆ. ಹೆಂಡತಿಯನ್ನ ಕೊಲೆ ಮಾಡಿ ತಲೆಮರೆಸಿಕೊಂಡಿದ್ದ ಆರೋಪಿ ಲೋಕೇಶ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಕೋಟುಮಚಗಿ ಗ್ರಾಮದ ಬಳಿ ಇದ್ದ ಆರೋಪಿಯನ್ನ ರೋಣ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆದ್ರೆ ಅಪ್ಪನ ಕೃತ್ಯಕ್ಕೆ ಅಮ್ಮನನ್ನ ಕಳ್ಕೊಂಡು ಮಕ್ಕಳು ತಬ್ಬಲಿಗಳಾಗಿವೆ. ಸಂತೋಷ ಕೆಣ್ಣೂರ, ನ್ಯೂಸ್ 18 ಕನ್ನಡ, ಗದಗ. ಮಂಡ್ಯ ಸಂಸದ ಶಿವರಾಮೇಗೌಡರು ಮಂಡ್ಯಗೆ ಬರ್ಲಿ, ಮಾರಿ ಹಬ್ಬ ಮಾಡ್ತೀವಿ. ಶ್ರೀಕಂಠೇಗೌಡರನ್ನ ಎಲ್ಲರೂ ಕ್ಲಾಸ್ ತಗೊಳ್ಳಿ ಹೀಗಂತ ಅಂಬಿ ಅಭಿಮಾನಿಗಳು ಇವತ್ತು ಮಂಡ್ಯದಲ್ಲಿ ಆಕ್ರೋಶ ಹೊರಹಾಕಿದ್ರು, ಪ್ರತಿಭಟನೆ ಮಾಡಿದ್ರು, ರಸ್ತೆ ತಡೆ ನಡೆಸಿದ್ರು. ಇದಕ್ಕೆಲ್ಲ ಕಾರಣ ಆಗಿದ್ದು ಸುಮಲತಾ ಅವರ ಬಗ್ಗೆ ಕೊಟ್ಟ ಹೇಳಿಕೆ. ಧಿಕ್ಕಾರ ಧಿಕ್ಕಾರ, ಶ್ರೀಕಂಠೇಗೌಡನಿಗೆ ಧಿಕ್ಕಾರ ಅಂತ ಕೂಗ್ತಾ ಇರೋ ಇವರೆಲ್ಲ ಅಂಬರೀಶ್ ಅಭಿಮಾನಿಗಳು, ಕಾಂಗ್ರೆಸ್ನ ಕಾರ್ಯಕರ್ತರು. ಸುಮಲತಾ ಮಂಡ್ಯ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರೆ ಅಂತ ಸುದ್ದಿ ಶುರುವಾದ ಮೇಲೆ ಪರಿಷತ್ ಸದಸ್ಯ ಶ್ರೀಕಂಠೇಗೌಡ ಕೊಟ್ಟ ಹೇಳಿಕೆ ಈ ಪ್ರತಿಭಟನೆಗೆ ಕಿಚ್ಚು ಹಚ್ಚಿತ್ತು. ಸುಮಲತಾ ಅವರ ಚುನಾವಣೆ ಬಗೆಗಿನ ಚರ್ಚೆ ಮಾಧ್ಯಮಗಳಲ್ಲಿ ಆಗ್ತಾ ಇದೆಯೇ ಹೊರತು ಜನರಿಂದ ಏನೂ ಆಗ್ತಾ ಇಲ್ಲ. ಸುಮಲತಾ ಅವರು ಹೇಳಿಕೆ ಕೊಟ್ಟಿದ್ದಾರಲ್ಲ, ಒಂದು ಅಂಬರೀಶ್ ಅವರು ಬದುಕಿದ್ದಾಗ ಸ್ಪಷ್ಟವಾಗಿ ಹೇಳಿದ್ರು, ನನ್ನ ಮನೆಗೆ ರಾಜಕಾರಣ ನನಗೆ ಕೊನೆ ಆಗಲಿ ಅಂತೇಳಿ. ನಾನು ಚುನಾವಣೆಗೆ ನನ್ನ ಶ್ರೀಮತಿಯವ್ರನ್ನೂ ನಿಲ್ಲಿಸಲ್ಲ, ನನ್ನ ಮಗನೂ ತರಲ್ಲ ರಾಜಕಾರಣಕ್ಕೆ ಅನ್ನೋಂಥ ಮಾತನ್ನ ಅಂಬರೀಶ್ ಅವರು ಹೇಳಿದ್ದನ್ನು ನೆನಪು ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಎರಡನೇದು, ನಿನ್ನೆ ಒಂದು ಮಾಧ್ಯಮನೆಲ್ಲ ನೋಡ್ತಾ ಇದ್ದೆ, ಮಂಡ್ಯದ ಗೌಡ್ತಿ ಅಲ್ಲ, ಅವರ ಆಂಧ್ರದವರು, ಮಂಡ್ಯದ ಗೌಡ್ತಿ ಅಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಬೇಕು ನೀವು. ಶ್ರೀಕಂಠೇಗೌಡರ ಈ ಒಂದು ಹೇಳಿಕೆ ಅಂಬರೀಶ್ ಅಭಿಮಾನಿಗಳ ಜೊತೆ ಕಾಂಗ್ರೆಸ್ ಕಾರ್ಯಕರ್ತರ ಪಿತ್ತ ನೆತ್ತಿಗೇರಿಸಿತ್ತು. ಶ್ರೀಕಂಠೇಗೌಡರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅಂಬಿ ಅಭಿಮಾನಿಗಳು ಆಕ್ರೋಶ ಹೊರಹಾಕಿದ್ರು. ಏಕವಚನದಲ್ಲೇ ವಾಗ್ದಾಳಿ ಮಾಡಿದ್ರು. ಕೆಟ್ಟ ಪದ ಬಳಸಿ ಶ್ರೀಕಂಠೇಗೌಡರ ವಿರುದ್ಧ ಸಿಟ್ಟು ಹೊರಹಾಕಿದ್ರು. ಕೊನೆಗೆ ಎಲ್ಲರೂ ತರಾಟೆಗೆ ತೆಗೆದುಕೊಳ್ಳಿ ಅಂತ ಅವರ ಫೋನ್ ನಂಬರ್ ಅನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ರು. ಅಂಬರೀಷ್ ಅಣ್ಣನ ಹತ್ರ ಉಪಯೋಗ ತಗೊಂಡು ಅಂಬರೀಷ್ ಅಣ್ಣನಿಂದ ಆ ದಮ್ಮೆ ದತ್ತೆ ಅನ್ಕೊಂಡು ಚುನಾವಣೆ ಗೆದ್ದು ಬತ್ತಿದಂತ ಜನ ಇವರು.
ಮೊನ್ನೆ ತಾನೇ ಇದೇ ಶ್ರೀಕಂಠೇಗೌಡರು ಮಂಡ್ಯದ ಹೆಮ್ಮೆಯ ಪುತ್ರಿ ಸುಮಲತಕ್ ಅವರು ನೋಡಿ ಅವರು ಎಷ್ಟು ನೋವಿನಲ್ಲಿದ್ದಾರೆ, ಎಷ್ಟು ದುಃಖದಲ್ಲಿದ್ದಾರೆ ಅಂತ ಹೇಳಿದ್ರು. ಈಗ ಅವ್ರು ಚುನಾವಣೆಗೆ ಬರ್ತಾವ್ರೆ ಅಂತ ಗೊತ್ತಾದ ತಕ್ಷಣ ಈಗ ಅವ್ರು ಮಂಡ್ಯದವರೇ ಅಲ್ಲ ಅಂತ ಹೇಳ್ತಕ್ಕಂಥ ಎಷ್ಟು ಬೌದ್ಧಿಕ ದಿವಾಳಿತನ ನಮ್ಮ ಶ್ರೀಕಂಠೇಗೌಡರಲ್ಲಿ ಕಾಣ್ತದೆ ಅಂತಂದ್ರೆ, ಇವರು ವಿಚಾರವಂತರ, ಇವರು ಮಂಡ್ಯದವ್ರು ತೀರ್ಮಾನ ಮಾಡ್ತಾರೆ ಸುಮಲತಾ ಅವ್ರು ಯಾರು ಏನು ಅಂತ. ನೀನ್ಯಾರು ಶ್ರೀಕಂಠೇಗೌಡರು ಯಾರು ತೀರ್ಮಾನ ಮಾಡಕ್ಕೆ? ಅವ್ರು ತಪ್ಪು ಮಾಡಿದ್ದಾರೆ, ಕ್ಷಮೆ ಯಾಚಿಸ್ಬೇಕು. ಇಲ್ಲ ಅಂದ್ರೆ ಮಂಡ್ಯದ ಜನ ತೀರ್ಮಾನ ಮಾಡ್ತಾರೆ ಏನ್ ಮಾಡ್ಬೇಕು ಅಂತ. ಜಾತಿವಾದಿಯಾಗಿ ಈ ಮಾತನ್ನ ಹೇಳಿದ್ದಾರೆ ಅಂತ ನಾನು ಅವ್ರು ಹೇಳಿರ್ತಕ್ಕಂಥ ಮಾತನ್ನ ಖಂಡಿಸ್ತೀನಿ. ನಮಗೆ ಮಂಡ್ಯ ಜಿಲ್ಲೆಗೆ ಬೇಕಾಗಿರುವಂತದ್ದು ದಕ್ಷವಾದಂತ ಅಭಿವೃದ್ಧಿ ಪರವಾದಂತ ಜಿಲ್ಲೆಯ ಏಳಿಗೆ ಅಂತ ತಗೋಬೇಕಾದಂತ ಅಭ್ಯರ್ಥಿನೇ ಹೊರತು ಇವ್ರಿಗೆ ಅವರು ಗೌಡತಿಯಲ್ಲ, ಇವರು ಈ ಜಿಲ್ಲೆಯವರಲ್ಲ. ಹಾಗಾದ್ರೆ ನಿಖಿಲ್ ಕುಮಾರಸ್ವಾಮಿ ಯಾವ ಜಿಲ್ಲೆಯವರು? ಅವ್ರಿಗೂ ಈ ಜಿಲ್ಲೆಗೂ ಏನು ಸಂಬಂಧ? ಇವನ್ನೆಲ್ಲ ಪ್ರಶ್ನೆ ಮಾಡ್ಬೇಕು. ಅದನ್ನೆಲ್ಲ ತೀರ್ಮಾನ ಮಾಡ್ಲಿಕ್ಕೆ ಹೈಕಮಾಂಡ್ ಇದೆ, ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ನಿಮ್ಮ ಒಂದು ಸ್ಥಾನಕ್ಕೆ ಯೋಗ್ಯವಾದಂತದ್ದು ಅಲ್ಲ ಈ ಮಾತು ಅನ್ನುವಂಥದ್ದನ್ನ ನಾನು ಖಂಡಿಸ್ತೀನಿ. ಅಂಬಿ ಅಭಿಮಾನಿಗಳ ಆಕ್ರೋಶ ಇಷ್ಟಕ್ಕೆ ನಿಲ್ಲಲಿಲ್ಲ. ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದು ಆಕ್ರೋಶ ಹೊರಹಾಕಿದ್ರು. ಇದಿಷ್ಟೇ ಅಲ್ಲ, ಜೆಡಿಎಸ್ ಸಂಸದ ಶಿವರಾಮೇಗೌಡ ಸುಮಲತಾ ಸ್ಪರ್ಧೆ ಬಗ್ಗೆ ನನಗೆ ಗೊತ್ತಿಲ್ಲ ಅಂದಿದ್ದಕ್ಕೆ ಸಿಟ್ಟಾದ ಅಂಬಿ ಫ್ಯಾನ್ಸ್ ಸಾಮಾಜಿಕ ಜಾಲತಾಣಗಳಲ್ಲಿ ಕ್ಲಾಸ್ ತಗೊಂಡ್ರು. ಎಲೆಕ್ಷನ್ಗೆ ನಿಂತು ಗೆಲ್ಲೋ ತನಕ ಕಾಲಿಗೆ ಬಿದ್ದಿದ್ದೇ ಬಿದ್ದಿದ್ದು, ಈಗ ಮರ್ತ್ ಹೋದ್ರ? ಮುಂದೆ ಮಾರಿ ಹಬ್ಬ ಇದೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಿದ್ದಾರೆ. ಮಂಡ್ಯದಲ್ಲಿ ಸಿಎಂ ಕುಮಾರಸ್ವಾಮಿ ಪುತ್ರ ನಿಖಿಲ್ ಸ್ಪರ್ಧೆ ಮಾಡಬೇಕು ಅನ್ನೋದು ಜೆಡಿಎಸ್ನವರ ಆಸೆ. ಅಂಬಿ ಅಭಿಮಾನಿಗಳಿಗೆ ಕಾಂಗ್ರೆಸ್ನಿಂದ ಸುಮಲತಾ ನಿಲ್ಲಲಿ ಎಂಬ ತವಕ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಏನೋ. ಕ್ಯಾಮರಾಮನ್ ಮಧು ಜೊತೆ ರಾಘವೇಂದ್ರ ಗಂಜಾಂ, ನ್ಯೂಸ್ 18 ಕನ್ನಡ, ಮಂಡ್ಯ. ಅವು ವಿಶೇಷ ತಳಿಯ ಹಸುಗಳು. ಯುದ್ಧದ ಸಂದರ್ಭದಲ್ಲಿ ಸಾಮಾನು ಸರಂಜಾಮುಗಳ ಸಾಗಾಟಕ್ಕಾಗಿ ಆ ತಳಿಯ ಅಭಿವೃದ್ಧಿಯಾಯಿತು. ಗಂಟೆಗಳ ಕಾಲ ಆಹಾರ ನೀರು ಸೇವಿಸದೆ ಸಾಮಾನು ಸರಂಜಾಮು ಸಾಗಿಸುವ ಸಾಮರ್ಥ್ಯ ಆ ತಳಿಯಲ್ಲಿದೆ. ಅಂತಹ ತಳಿಗಳ ಅಭಿವೃದ್ಧಿಗೆ ಹಾಗೂ ಉಳಿವಿಗೆ ಅಂತ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತೆ. ಆದರೆ ಆ ಅಧಿಕಾರಿ ಆ ತಳಿಯ ಗೊಬ್ಬರವನ್ನೇ ತಿಂದು ಹಾಕಿದ್ದಾನೆ. ಐತಿಹಾಸಿಕ ಅಮೃತ್ ಮಹಲ್ ತಳಿಗಳ ಅಭಿವೃದ್ಧಿಗೆ ಇರೋದು ಅಮೃತ್ ಮಹಲ್ ಸಂವರ್ಧನಾ ಕೇಂದ್ರ. ಈ ಐತಿಹಾಸಿಕ ತಳಿಗಳಿಗೆ ಚೆನ್ನಾಗಿ ಮೇವು ಹಾಕಿ ಅವುಗಳ ಆರೈಕೆ ಮಾಡಬೇಕಾಗಿದ್ದ ಅಧಿಕಾರಿಯೇ ಹಸುಗಳ ಸಗಣಿ ತಿಂದು ಹಾಕಿದ್ದಾನೆ. ಅರೆ, ಅವನಿಗೇನ್ ಬಂದ್ರಿ ಅಂತ ನೀವು ಅನ್ಬಹುದು. ಆದ್ರೆ ಅವನು ಸಗಣಿ ತಿಂದಿದ್ದಾನೆ ಅಂದ್ರೆ ಅರ್ಥ ಹೆಚ್ಚು ಬೇಡಿಕೆ ಇರೋ ಅಮೃತ್ ಮಹಲ್ ತಳಿಗಳ ಸಗಣಿಯನ್ನ ರಾತ್ರೋರಾತ್ರಿ ಮಾರಿಕೊಂಡಿದ್ದಾನೆ. ನೋಡಿ, ಆ ಕಳ್ಳ ಆಫೀಸರ್ ಹೆಸರು ರವಿ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಬಾಸೂರು ಅಮೃತ್ ಮಹಲ್ ಕಾವಲ್ನಲ್ಲಿ ಪಶು ವೈದ್ಯಾಧಿಕಾರಿಯಾಗಿರೋ ಈ ಅಧಿಕಾರಿ 50ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ ಲೋಡ್ ಸಗಣಿ ಗೊಬ್ಬರವನ್ನ ರಾತ್ರೋರಾತ್ರಿ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡಿದ್ದಾನೆ. ದೊಡ್ಡಿಯಲ್ಲಿನ ದನಗಳನ್ನ ಪಕ್ಕದ ದೊಡ್ಡಿಗೆ ಕೂಡಿ ಹಾಕಿ ಸುಮಾರು 2 ವರ್ಷಗಳಿಂದ ಸಂಗ್ರಹವಾಗಿದ್ದ ಸಗಣಿ ಗೊಬ್ಬರವನ್ನ ಜೆಸಿಬಿಯಲ್ಲಿ ತುಂಬಿಸಿ ಅಕ್ರಮವಾಗಿ ಮಾರಾಟ ಮಾಡಿದ್ದಾರೆಂದು ಆರೋಪಿಸಲಾಗಿದೆ. ಇಡೀ ರಾತ್ರಿಯಲ್ಲಿ ಗೊಬ್ಬರವನ್ನು ಹೊಡೆದಿದೆ ಸರ್. ಇದು ಸರ್ಕಾರ ಸೊತ್ತು ಸರ್. ಇದರಿಂದ ಹೊಡೆದ ಸರ್ ಅಮೃತ್ ಮಹಲ್ ಇರಲ್ಲ ಸರ್. ದಯಮಾಡಿ ಸರ್ ಇದನ್ನ ಅಧಿಕಾರಿ ವರ್ಗದವರು ಸರ್ ಮತ್ತು ಸರ್ಕಾರ ಕಂಡುಬಿಟ್ಟು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಸರ್. ಅಂದಾಜು ಸರ್ ಈಗ 2 ಲಕ್ಷ ರೂಪಾಯಿ ಗೊಬ್ಬರ ಹೋಗಿದೆ ಸರ್. ಇವತ್ತು ಗೊಬ್ಬರ ಕೊದ್ದ ಸರ್, ನಾಳೆ ದನ ಕದೀತೆ ಸರ್. ಅಮೃತ್ ಮಹಲ್ ಒತ್ತುವರಿ ಮಾಡ್ಕೊಂಡ್ಬಿಡ್ತಾರೆ ಸರ್. ನಾಳೆ ಸರ್ ಅಮೃತ್ ಮಹಲ್ ಉಳಿಯಲ್ಲ ಸರ್. ಇಲ್ಲಿ ಅಮೃತ್ ಮಹಲ್ ತಳಿಯ ಗೊಬ್ಬರಕ್ಕೆ ಸಾಕಷ್ಟು ಬೇಡಿಕೆ ಇದೆ. ಇದನ್ನು ಹರಾಜು ಪ್ರಕ್ರಿಯೆ ಮೂಲಕವೇ ಮಾರಾಟ ಮಾಡಬೇಕು. ಆದ್ರೆ ಪಶು ವೈದ್ಯಾಧಿಕಾರಿ ರವಿ ರಾತ್ರಿ ಪಾಳೆಯದಲ್ಲಿದ್ದ ಗುತ್ತಿಗೆ ಕಾರ್ಮಿಕರನ್ನ ರಜೆ ಮೇಲೆ ಕಳುಹಿಸಿ ರಾತ್ರೋರಾತ್ರಿ ಸಗಣಿ ಮಾಡಿಕೊಂಡು ಸರ್ಕಾರದ ಬೊಕ್ಕಸಕ್ಕೆ ಲಕ್ಷಾಂತರ ರೂಪಾಯಿ ನಷ್ಟ ಮಾಡಿದ್ದಾನೆ. ವಿಷಯ ತಿಳಿದು ಮೇಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಗೊಬ್ಬರ ಮಾರಾಟವಾಗಿರೋ ಜಾಗಕ್ಕೆ ಭೇಟಿ ಕೊಟ್ಟು ಆರೋಪಿ ಅಧಿಕಾರಿ ವಿರುದ್ಧ ಯಗಟಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಶೆಡ್ ನಂಬರ್ 2 ನಲ್ಲಿ 2.5 ತಿಂಗಳಿಂದ ಒಂದು ಸಂಗ್ರಹವಾಗಿದ್ದಂತ 30ರಿಂದ 35 ಲೋಡು. ಒಂದು ಜೆಸಿಬಿ ಇತ್ತು, 4 ಟ್ರ್ಯಾಕ್ಟರ್ ಇತ್ತು. ಅದರಲ್ಲಿ ಸಾಗಾಣಿಕೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ಕಾನೂನು ರೀತಿಯ ಇದು ಒಂದು ತಪ್ಪಾಗ್ತದೆ. ನಮ್ಮ ಇಲಾಖೆಯ ಒಂದು ಸಾಮಗ್ರಿಗಳನ್ನ ಅಥವಾ ಸಲಕರಣೆಗಳನ್ನ, ಒಂದು ವಸ್ತುವನ್ನ ಯಾರ ಮಾರ್ತಾರೆ ಅಂದ್ರೆ ಅದೊಂದು ಕ್ರಿಮಿನಲ್ ಅಫೆನ್ಸ್ ಆಗ್ತದೆ. ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ ರಾತ್ರೋರಾತ್ರಿ ಗೊಬ್ಬರ ಮಾರ್ಕೊಂಡಿರೋ ಈತ ಇನ್ಯಾವ ರೀತಿ ಹಸುಗಳನ್ನ ನೋಡ್ಕೊಳ್ಬಹುದು? ಅಪರೂಪದ ತಳಿಗಳ ರಕ್ಷಣೆ ಮಾಡುವವರೇ ಭಕ್ಷರಾಗ್ತಿರೋದು ನಿಜಕ್ಕೂ ದುರಂತ.
ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ವೀರೇಶ್ ಜಿ ಹೊಸೂರ್, ನ್ಯೂಸ್ 18 ಕನ್ನಡ, ಚಿಕ್ಕಮಗಳೂರು. ಹಂಪಿಯ ಸ್ಮಾರಕದಲ್ಲಿ ಕಿಡಿಗೇಡಿಗಳ ಕೃತ್ಯಕ್ಕೆ ಎಲ್ಲೆಡೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಪುಂಡರು ವಿಷ್ಣು ದೇವಾಲಯದ ಮಂಟಪ ಉರುಳಿಸಿದ ದೃಶ್ಯ ವೈರಲ್ ಆಗ್ತಾ ಇದ್ದಂತೆ ನ್ಯೂಸ್ 18 ಕನ್ನಡ ವಿಸ್ತೃತ ವರದಿ ಪ್ರಸಾರ ಮಾಡಿತು. ಹಂಪಿ ಉಳಿಸಿ ಹೋರಾಟಕ್ಕೆ ಮೈಸೂರಿನ ಯದುವೀರ್ ಶ್ರೀಕಂಠದತ್ತ ಒಡೆಯರ್ ಮುಂದಾಗಿದ್ದಾರೆ. ಮೈಸೂರಿನ ಯದುವೀರ್ ಶ್ರೀಕಂಠದತ್ತ ಒಡೆಯರ್ ಹಾಗೂ ವಿಜಯನಗರ ಅರಸು ವಂಶದ ಈಗಿನ ಶ್ರೀಕೃಷ್ಣ ದೇವರಾಯ ಮಹಾರಾಜರು ಹಂಪಿ ಸ್ಮಾರಕ ಉಳಿಸೋ ಕೆಲಸ ಮಾಡಬೇಕು ಅನ್ನೋ ಒತ್ತಾಯವನ್ನ ಮಾಡಿದ್ದಾರೆ. ಹಂಪಿ ಉಳಿಸಿ ಅಂತ ಪುರಾತತ್ವ ಇಲಾಖೆ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಎಲ್ಲ ರೀತಿಯಲ್ಲೂ ನಾವು ಎಜುಕೇಶನ್ ಕೊಡಬೇಕು, ಅದೇ ಮುಖ್ಯ. ಅದಾಗದಿದ್ರೇನೆ ಇಂಥ ಘಟನೆಗಳು ಆಗ್ತಾನೆ ಇರ್ತದೆ, ಅದೇನೋ ನಿಲ್ಲಲ್ಲ. ಆದಷ್ಟು ಸೆಕ್ಯೂರಿಟಿ ಕೊಟ್ಟರೆ, ಆದಷ್ಟು ಎನ್ಫೋರ್ಸ್ಮೆಂಟ್ ಇದ್ರೂ ಅದು ಇಂಥ ಘಟನೆ ಆಗುತ್ತೆ. ಯಾತಿಕಂದ್ರೆ ಎಜುಕೇಶನ್ ಇಲ್ಲ, ಅದು ಅವ್ರ ಗಮನಕ್ಕೆ ತಂದ್ರೆ ಸಾಕಂತ. ಯಾತಿಕಂದ್ರೆ ಅವರೇ ಗಮನಕ್ಕೆ, ಅವರೇ ಇಲ್ಲಿ ಗ್ರೌಂಡ್ ಲೆವೆಲ್ ಅವರೇ ವರ್ಕ್ ಮಾಡಿ ಕೆಲಸ ಮಾಡೋದು. ಸೊ ಅವ್ರ ಗಮನಕ್ಕೆ ತರಬೇಕಾಗಿರೋದು. ಇಲ್ಲಿ ನಿಮ್ಮ ಸುದ್ದಿ ಮಾಧ್ಯಮದವರು ಮಾಡೋಂಥ ಕೆಲಸ ಜನರ ಗಮನಕ್ಕೆ ತರೋದು, ನಮ್ಮೆಲ್ಲ ಸಮಸ್ಯೆ, ಅದು ಬಹಳ ಬೇಕಾಗಿರೋ ಕೆಲಸ. ಸೊ ಅದ್ರ ಆದಷ್ಟು ಇದರಲ್ಲಿ ಸೊಲ್ಯೂಷನ್ಸ್ ಬರಬೇಕು. ಗಮನಕ್ಕೆ ತರೋದು ಒಂದೇ ಅಲ್ಲ, ಅದು ಪೂರ್ತಿ ನಾವು ಕಂಪ್ಲೀಟ್ ಮಾಡಬೇಕು. ಸೂರಿಗಾಗಿ 2.5 ವರ್ಷದ ಹಿಂದೆ ನಡೆದ ದೊಡ್ಡ ಹೋರಾಟ ಅದು. ಸರ್ಕಾರದ ಪ್ರತಿನಿಧಿಗಳೇ ಆ ಹಾಡಿಗೆ ಹೋಗಿ ಜನರ ಮನವೊಲಿಸಿದ್ರು. ನಿಮ್ಗೆ ಮನೆ ಕಟ್ಕೊಡ್ತೀವಿ, ಅರಣ್ಯ ಜಾಗ ಬಿಟ್ಕೊಡಿ ಅಂತ ಮನವಿ ಮಾಡಿ ಅವರನ್ನ ಜಾಗ ಖಾಲಿ ಮಾಡಿಸಿದ್ರು. ಅವರಿಗೆ ಮನೆಯನ್ನೂ ಕಟ್ಟಿದೆ, ಆದ್ರೆ ಆ ಮನೆಗೆ ಗೃಹ ಪ್ರವೇಶದ ಭಾಗ್ಯ ಮಾತ್ರ ಇನ್ನೂ ಸಿಕ್ಕಿಲ್ಲ. ಮೂಲಭೂತ ಸೌಕರ್ಯಗಳೊಂದಿಗೆ ತಲೆ ಎತ್ತಿ ನಿಂತಿರೋ ನೂರಾರು ಮನೆಗಳು, ಯಾವುದೇ ಸೌಲಭ್ಯವಿಲ್ಲದೆ ಕತ್ತಲ ಗುಡಿಯಂತಿರೋ ಶೆಡ್ಗಳು, ಇದು ಸೂರಿಗಾಗಿ ಹೋರಾಟ ಮಾಡಿ ಕಾಡಿನಿಂದ ಬಂದ ದಿಡ್ಡಳಿ ಜನರ ಸ್ಥಿತಿ. ಮನೆ ಕಟ್ಟಿ 2.5 ವರ್ಷವಾಯಿತು. ಆದಿವಾಸಿಗಳಿಗೆ ಇನ್ನೂ ಸಿಕ್ಕಿಲ್ಲ ಸೂರಿನ ಭಾಗ್ಯ. 2.5 ವರ್ಷದ ಹಿಂದೆ ಸೂರಿಗಾಗಿ ಬೃಹತ್ ಹೋರಾಟ ನಡೆಸಿ ಸುದ್ದಿಯಾಗಿದ್ದ ಕೊಡಗಿನ ದಿಟ್ಟಳ್ಳಿ ಆದಿವಾಸಿ ಜನರಿಗೆ ಇನ್ನೂ ಕೂಡ ಮನೆ ಸಿಕ್ಕಿಲ್ಲ. ಸೋಮವಾರಪೇಟೆಯ ಬಸವನಹಳ್ಳಿ ಹಾಗೂ ಬ್ಯಾಡಗೊಟ್ಟಹಳ್ಳಿಗಳಲ್ಲಿ 528 ಮನೆಗಳನ್ನು ನಿರ್ಮಿಸಿಕೊಡುವ ಬೃಹತ್ ಯೋಜನೆ ಬಹುತೇಕ ಯಶಸ್ವಿಯಾಗಿದ್ರೂ ಮನೆಗಳು ಮಾತ್ರ ಫಲಾನುಭವಿಗಳಿಗೆ ಹಸ್ತಾಂತರವಾಗಿಲ್ಲ. ಇದರಿಂದ ರೆಡಿಯಾಗಿರೋ ಹೊಸ ಮನೆ ಪಕ್ಕದಲ್ಲೇ ಇದ್ರೂ ಶೆಡ್ಗಳಲ್ಲಿ ಬದುಕಬೇಕಾದ ಪರಿಸ್ಥಿತಿ ಈ ಆದಿವಾಸಿ ಜನರದ್ದು. ಸರಿ, ನಾವು ಅವ್ರ ಸರ್ಕಾರ ಮಾತು ಕೇಳ್ಕೊಬಂದು ಅವ್ರು ಹೇಳ್ದಂಗೆ ನಾವು ಇಲ್ಲಿ ಇದ್ದೀವಿ. ತುಂಬ ಕಷ್ಟ ಆಯ್ತದೆ. ನಿಮ್ಮನ್ನು 3 ದಿನಕ್ಕೆ ನಾನು ಮನೆ ಸೇರಿಸ್ತೀನಿ. ಆಗ ನಾನು ಕೇಳಿದೆ, ಸರ್ ಇವತ್ತೇ ಸೇರ್ಬಿಡೋದಂತ. ಬೇಡ, 3 ದಿನ ಆದಮೇಲೆ ನಿಮಗೆ ನಾನು ಕರೆಂಟ್ ಇಳಿಸ್ತೀನಿ. ನಾವು ಆಯ್ತು ಸರ್, ಇನ್ನು 3 ದಿನ ಬಂದು 3 ತಿಂಗಳಾಗಲಿಕ್ಕೆ ಆಯ್ತು. ಅಧಿಕಾರಿಗಳು ಇನ್ನೂ ಬಂದು ನಮ್ಮನ್ನು ತಿರುಗಿ ನೋಡಲಿಲ್ಲ. ಶೆಡ್ಗಳಲ್ಲಿ ವಿದ್ಯುತ್ ವ್ಯವಸ್ಥೆ ಇಲ್ಲ, ಮಕ್ಕಳಿಗೆ ಓದೋಕೆ ಆಗ್ತಿಲ್ಲ, ಸೊಳ್ಳೆ ಕಾಟ. ಆದ್ರೆ ಆಡಳಿತ ವರ್ಗಕ್ಕೆ ಮಾತ್ರ ಈ ಜನರ ಗೋಳು ಕೇಳಿಸ್ತಾ ಇಲ್ಲ. ತಕ್ಷಣ ನಮಗೆ ಮನೆ ಹಸ್ತಾಂತರಿಸಿ ಅಂತ ಆದಿವಾಸಿಗಳು ಆಗ್ರಹಿಸುತ್ತಿದ್ದಾರೆ. ಇಲ್ಲಿ ಬಂದು 2 ವರ್ಷ ಆಗಿದೆ ಸರ್. ಹಾಗೆ ಅದಕ್ಕೆ ಬೇಕಾಗಿ ನಮ್ಮ ಜನಗಳಿಗೆ ತುಂಬಾ ನೋವಾಗ್ತಿದೆ. ಯಾಕೆಂದ್ರೆ ಕಾಡಿನಲ್ಲಿದ್ದ ಜನ ಹೊರಗೆ ತಂದ್ರು ನಿಜ, ಮುಂದೆ ಬಂದಿದೆ. ಒಂದು ಬೆಳಕಿಲ್ಲದೆ ಹಾಗೆ ಮಾಡ್ತಾರೆ. ಒಂದು ಮೇಣದ ಬತ್ತಿನೂ 10 ರೂಪಾಯಿ 20 ರೂಪಾಯಿ ಒಂದು ಮೇಣದ ಬತ್ತಿ ಇದೆ. ಅದು ಒಂದು ಓದಿ ಮಗು ಇದು ಮಾಡಲಿಕ್ಕೂ ಕೂಡ ಕಷ್ಟ ಆಗ್ತದೆ. ಕಣ್ಮುಂದೆಯೇ ಸುಸಜ್ಜಿತವಾದ ಹೊಸ ಮನೆಗಳಿದ್ರೂ ಅದರೊಳಗೆ ಹೋಗದ ಸ್ಥಿತಿ. ಇವತ್ತಲ್ಲ ನಾಳೆ ಹೊಸ ಮನೆಗೆ ಹೋಗ್ತೀವಿ ಅಂತ ಬರೀ ಕನಸು ಕಾಣ್ತಾ ಶೆಡ್ನಲ್ಲೇ ದಿನ ಕಳೆದಿದ್ದಾರೆ. ತಕ್ಷಣ ಸಂಬಂಧಪಟ್ಟವರು ಈ ಜನರಿಗೆ ಸೂರು ಒದಗಿಸಿಕೊಡಬೇಕಿದೆ. ರವಿ ಎಸ್ ಹಳ್ಳಿ, ನ್ಯೂಸ್ 18 ಕನ್ನಡ, ಕೊಡಗು. ಕಾರ್ಯಕ್ರಮದಲ್ಲಿ ಉಪ್ಪಿಟ್ಟು ತಿಂದ ಪರಿಣಾಮ ಆರೋಗ್ಯದಲ್ಲಿ ಏರುಪೇರಾಗಿ ಪೌರಾಡಳಿತ ಸಚಿವ ಸಿಎಸ್ ಶಿವಳ್ಳಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹುಬ್ಬಳ್ಳಿಯ ಕರಡಿಕೊಪ್ಪ ಗ್ರಾಮದ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ದ ಶಿವಳ್ಳಿ ಉಪ್ಪಿಟ್ಟು ಸೇವಿಸಿದ್ರು. ಈ ವೇಳೆ ಉಪ್ಪಿಟ್ಟು ಕಹಿ ಇದೆ ಅಂತ ಪಿಎಗೆ ಗನ್ಮ್ಯಾನ್ಗೆ ಕೊಟ್ರು. ಗನ್ಮ್ಯಾನ್ ಪಿಎ ಉಪ್ಪಿಟ್ಟು ತಿಂದು ವಿಷ ಬೆರೆಸಿರೋ ಶಂಕೆಯನ್ನ ವ್ಯಕ್ತಪಡಿಸಿದ್ರು. ಮೂವರೂ ಕೂಡ ತಕ್ಷಣ ವಾಂತಿ ಮಾಡಿಕೊಂಡ್ರು. ಸಚಿವರು ಸೇರಿದಂತೆ ಪಿಎ ಹಾಗೂ ಗನ್ಮ್ಯಾನ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸಚಿವ ಶಿವಳ್ಳಿ ಸದ್ಯ ಚೇತರಿಸಿಕೊಂಡು ಆರೋಗ್ಯವಾಗಿದ್ದಾರೆ. ಉಪ್ಪಿಟ್ಟನ್ನ ಸ್ಯಾಂಪಲ್ಗೆ ಕಳಿಸಿದ್ದು ಇನ್ನು ಪೊಲೀಸರು ವರದಿಗಾಗಿ ಕಾಯ್ತಾ ಇದ್ದಾರೆ. ಅದು ಪೊಲೀಸರಿಗೆ ಕಗ್ಗಂಟಾಗಿದ್ದ ಹಲವಾರು ಪ್ರಕರಣಗಳನ್ನು ಭೇದಿಸಿದ್ದ ಶ್ವಾನ ತನ್ನ ಬುದ್ಧಿವಂತಿಕೆಯಿಂದ ಪೊಲೀಸ್ ಇಲಾಖೆಗೆ ಅಚ್ಚುಮೆಚ್ಚಾಗಿತ್ತು. ಆದರೆ ಈಗ ಅದು ದಂತಕತೆ ಮಾತ್ರ. ಶಿಸ್ತಿನ ಇಲಾಖೆಯಲ್ಲಿ ಶಿಸ್ತಿನಿಂದಲೇ ಬದುಕಿದ್ದ ಆ ಶ್ವಾನವೀಗ ಎಲ್ಲರನ್ನೂ ಬಿಟ್ಟು ಅಗಲಿದೆ. ತಮ್ಮನ್ನ ಬಿಟ್ಟು ಅಗಲಿದ ಶ್ವಾನಕ್ಕೆ ಪೊಲೀಸರು ಕಣ್ಣೀರನ್ನ ಹಾಕಿದ್ರು.
ಪೊಲೀಸ್ ಇಲಾಖೆಯಲ್ಲಿ ಅದೆಷ್ಟೋ ಕೇಸ್ಗಳನ್ನ ಭೇದಿಸಿತ್ತು. ಈಕೆಯಿಂದ ಅದೆಷ್ಟೋ ಕ್ರಿಮಿನಲ್ಸ್ ಸಿಕ್ಕಿಬಿದ್ದಿದ್ರು. ಆದ್ರೆ ಅಪರಾಧಿಗಳ ಹಾದಿ ಹುಡುಕಿ ಅವರನ್ನ ಪತ್ತೆ ಹಚ್ಚಿದ್ದ ರಮ್ಯಾ ಇವತ್ತು ಸಾವಿನ ಹಾದಿ ಹಿಡಿದು ಬಿಟ್ಟಿದ್ದಾಳೆ. ಅಗಲಿದ ಶ್ವಾನ ರಮ್ಯಾ ಸಾವಿಗೆ ಕಣ್ಣೀರು. ಸರ್ಕಾರಿ ಗೌರವದೊಂದಿಗೆ ಅಂತಿಮ ನಮನ. ಈ ಭಾವನಾತ್ಮಕ ಚಿತ್ರಣಕ್ಕೆ ಸಾಕ್ಷಿಯಾಗಿದ್ದು ಗದಗದ ಪೊಲೀಸ್ ಹೆಡ್ ಕ್ವಾರ್ಟರ್ಸ್. ಗದಗ ಪೊಲೀಸ್ ಇಲಾಖೆ ಶ್ವಾನದಳದ ಅಚ್ಚುಮೆಚ್ಚಿನ ಶ್ವಾನವಾಗಿತ್ತು ರಮ್ಯಾ. ಹಲವು ಪ್ರಕರಣಗಳನ್ನ ಭೇದಿಸಿದ್ದ ರಮ್ಯಾ ಅಕಾಲಿಕ ಮರಣಕ್ಕೀಡಾಗಿಬಿಟ್ಲು. ಪ್ರೀತಿಯ ಶ್ವಾನ ರಮ್ಯಾಳನ್ನ ಕಳೆದುಕೊಂಡ ಟ್ರೇನರ್ ರೋದನ ಎಂಥವರ ಕಣ್ಣಲ್ಲೂ ನೀರು ತರಿಸಿತ್ತು. ಬೆಳಿಗ್ಗೆ 7 ಗಂಟೆ ಸುಮಾರಿಗೆ ನಾವು ವೈದ್ಯಾಧಿಕಾರಿ ಬಳಿ ಹೋದಾಗ ಇದು ಹೃದಯಾಘಾತದಿಂದ ನಿಧನ ಹೊಂದಿರುತ್ತದೆ ಎಂದು ಪೊಲೀಸ್ ಇಲಾಖೆಗೆ ಇದು ತುಂಬಲಾರದ ತುತ್ತಾಗಿ ನಮಗೆ ನಷ್ಟ ಅನುಭವಿಸಿ. ಗದಗ ಜಿಲ್ಲೆಯ ಕ್ರೈಮ್ ಡಾಗ್ ಅಂತಲೇ ಹೆಸರಾಗಿದ್ದ ರಮ್ಯಾ ತನ್ನ ಕಾರ್ಯಕ್ಷಮತೆಗೆ ಹಲವು ಬಹುಮಾನಗಳನ್ನ ಪಡೆದಿತ್ತು. 11 ವರ್ಷದಲ್ಲಿ ಹಲವು ಪ್ರಕರಣಗಳನ್ನ ಭೇದಿಸಿದ್ದ ರಮ್ಯಾ ಸಾವಿಗೆ ಪೊಲೀಸ್ ಇಲಾಖೆ ಕಣ್ಣೀರು ಹಾಕಿತ್ತು. ಅಗಲಿದ ರಮ್ಯಾಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ನಮನ ಸಲ್ಲಿಸಲಾಯಿತು. ಗರ್ಭಕೋಶದ ಸೋಂಕಿಗೆ ಸಿಲುಕಿದ್ದ ರಮ್ಯಾ ಸಾವನ್ನ ಗೆಲ್ಲಲಾಗಲೇ ಇಲ್ಲ. ಗರ್ಭಕೋಶದ ಸೋಂಕಿಗೆ ನಾವು ಸಾಕಷ್ಟು ಚಿಕಿತ್ಸೆ ನೀಡಿದ್ದೀವಿ ಹಾಗೂ ಶಸ್ತ್ರಚಿಕಿತ್ಸೆಯನ್ನು ನಮ್ಮ ಗದಗ ಪಶುಪಾಲನಾ ಇಲಾಖೆಯ ಪಾಲಿಕ್ಲಿನಿಕ್ದಲ್ಲಿ ನೆರವೇರಿಸಿದ್ದೀವಿ. ಸುಮಾರು ಚಿಕಿತ್ಸೆಯ ನಂತರ 5-6 ದಿನದಿಂದ ಚೇತರಿಕೆ ಕಂಡು ಬಂದಿತ್ತು. ಆದರೆ ವಯಸ್ಸಾದ ಕಾರಣ ಸಡನ್ ಆಗಿ ಇವತ್ತು ಮಾರ್ನಿಂಗ್ ಅದು ಅಸನ್ನಗಿರುತ್ತದೆ ಎಂದು ತಿಳಿಸಿದೆ. ತಮ್ಮ ಟೀಮ್ನ ನೆಚ್ಚಿನ ಜೊತೆಗಾರ್ತಿಯನ್ನ ಕಳೆದುಕೊಂಡ ಇತರೆ ಶ್ವಾನಗಳು ರಮ್ಯಾ ಇದ್ದ ಕೋಣೆ ತುಂಬಾ ಓಡಾಡ್ತಾ ಹುಡುಕುತ್ತಿದ್ವು. ಶ್ವಾನ ರಮ್ಯಾ ಅಗಲಿಕೆಗೆ ಗದಗ ಪೊಲೀಸ್ ಇಲಾಖೆಗೆ ತುಂಬಲಾರದ ನಷ್ಟ. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಕನ್ನಡ, ಗದಗ. ದೇಶದ ಹೆಮ್ಮೆಯ ಆ ಸೈನಿಕ ಕೇಂದ್ರ ಆರಂಭವಾಗಿ ಇಂದಿಗೆ 250 ವಸಂತಗಳು. ಪ್ರತಿ ವರ್ಷ 100 ಸೈನಿಕರು ಅಲ್ಲಿಂದ ದೇಶ ಸೇವೆಗೆ ಸೇರಿಕೊಳ್ತಾರೆ. 250 ವರ್ಷದ ಸಂಭ್ರಮದಲ್ಲಿ ನಡೆದ ಅದ್ಧೂರಿ ಸಂಭ್ರಮಾಚರಣೆಯಲ್ಲಿ ಯೋಧರು ಮಾಡಿದ ಪರೇಡ್ ನೆರೆದಿದ್ದವರ ಮೈ ಝುಮ್ಮನಿಸುವಂತಿತ್ತು. ಸೈನಿಕರಿಂದ ಮೈ ನವಿರೇಳಿಸುವ ಪರೇಡ್. ಹುತಾತ್ಮ ಯೋಧರ ಕುಟುಂಬಕ್ಕೆ ಗೌರವ ಸಲ್ಲಿಸಿದ ಸೈನಿಕರು ಬಳಸ್ತಾ ಇರುವ ಶಸ್ತ್ರಾಸ್ತ್ರಗಳ ಪ್ರದರ್ಶನ. ಈ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿಯ ಕ್ಯಾಂಪ್ ಪ್ರದೇಶದಲ್ಲಿರುವ ಮರಾಠ ರೆಜಿಮೆಂಟ್ನಲ್ಲಿ. ನಮ್ಮ ರಾಜ್ಯದಲ್ಲಿರುವ ಏಕೈಕ ಸೈನಿಕ ತರಬೇತಿ ಕೇಂದ್ರ ಕುಂದಾನಗರಿ ಬೆಳಗಾವಿಯಲ್ಲಿರೋದು ಒಂದು ಖುಷಿಯಾದ್ರೆ, ಈ ರೆಜಿಮೆಂಟ್ಗೆ ಬರೋಬ್ಬರಿ 250 ವರ್ಷ ತುಂಬಿದೆ. ಈ ಹಿನ್ನೆಲೆಯಲ್ಲಿ ಸುಮಾರು 400ಕ್ಕೂ ಅಧಿಕ ಸೈನಿಕರು ಪರೇಡ್ ಮಾಡಿ ಗಮನ ಸೆಳೆದ್ರು. ಮರಾಠ ರೆಜಿಮೆಂಟ್ನ ಕರ್ನಲ್ರಿಗೆ ಗೌರವ ವಂದನೆಯನ್ನ ಸಲ್ಲಿಸಲಾಯಿತು. ಪರೇಡ್ ಅಲ್ಲಿ ಇದೇ ಮೊದಲ ಬಾರಿಗೆ ವಾಯುದಳದ ಪರೇಡ್ ಕಮಾಂಡರ್ ಆಗಿ ಪೂನಂ ಯಾದವ್ ಮುನ್ನಡೆಸಿದ್ದು ವಿಶೇಷವಾಗಿತ್ತು. ರೆಜಿಮೆಂಟ್ ಅಲ್ಲಿ ಸೇವೆ ಸಲ್ಲಿಸಿ ಹುತಾತ್ಮರಾದ ಯೋಧರ ಸ್ಮಾರಕಕ್ಕೆ ಪುಷ್ಪಾರ್ಚನೆ ಮಾಡಿ ಅವರ ಸೇವೆಯನ್ನ ಸ್ಮರಿಸಲಾಯಿತು. ಹುತಾತ್ಮ ಯೋಧರ ಪತ್ನಿಯರಿಗೆ ವೀರನಾರಿ ಎಂದು ಬಿರುದು ನೀಡಿ ಗೌರವಧನ ನೀಡಿ ಸನ್ಮಾನಿಸಲಾಯಿತು. ಶಸ್ತ್ರಾಸ್ತ್ರಗಳ ಮ್ಯೂಸಿಯಂ ಗಮನ ಸೆಳೀತಾ ಇದೆ. ನಾಲ್ಕು ದಿನಗಳ ಕಾಲ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಸೈನಿಕರ ಸೇವೆಯನ್ನ ಸ್ಮರಿಸಲಾಗುತ್ತಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆಗೆ ಚಂದ್ರಕಾಂತ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಇದು ಇವತ್ತಿನ ಕನ್ನಡ ನಾಡಿ. ಇದೀಗ ಆಪರೇಷನ್ ಫೈನಲ್ ಬಾಂಬ್ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.